ಸೊ ಭರತ್ ಅಂತ, ನಮ್ದು 1 ಎಕರೆ ಇದೆ ಹೊಸೂರಲ್ಲಿ. ಸೊ ನಮ್ಗೆ ಭೂಮಿ ಕೊಡಕ್ ಇಷ್ಟ ಇಲ್ಲ ಅಣ್ಣ. ಏನಕ್ಕೆ ಅಂತಂದ್ರೆ ಈಗ ಗವರ್ಮೆಂಟ್ ಅವರು 2 ಕೋಟಿ ಕಟ್ಟಿದ್ದಾರೆ ರೈಟ್. ಉದಾಹರಣೆಗೆ ಇದೊಂದು ಮೈಕ್, ಈ ಮೈಕಿಗೆ ಯಾರು ಕಟ್ತಾರೆ ಬೆಲೆನ? ಈ ಕಂಪ್ನಿಯವ್ರು ಕಟ್ತಾರೆ. ಈಗ ನಮ್ದು ಭೂಮಿ ಅಂದ್ರೆ ನಾವು ರೈಟ್ ಹೇಳ್ತೀವಿ, ನಾವು ಹೇಳೋ ರೈಟಿಗೆ ಅವ್ರಿಗೆ ಇಷ್ಟ ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ನಾವೀಗ 2 ಕೋಟಿ ಫಿಕ್ಸ್ ಮಾಡಿದೀವಿ, ನಿಮ್ ಭೂಮಿ ಕೊಡಿ ಅಂದ್ರೆ ಏನು? ಈಗ ನಾವ್ ಹೇಳ್ತಿರೋದು, ನಾವಿರೋದು ಯಾವ್ದು ಡೆಮೋಕ್ರಸಿ ಕಂಟ್ರಿ. ಡೆಮೋಕ್ರಸಿ ಕಂಟ್ರಿ ಅನ್ನು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಸರ್ಕಾರ ಅಂತ ಹೇಳ್ತಾರೆ. ನಮ್ಮ ರಾಹುಲ್ ಗಾಂಧಿ ಅವರು ಮುಂದೆ PM ಆಗ್ಬೇಕು ಅಂತಿದ್ದಾರೆ. ಅವ್ರು ಎಲ್ಲೇ ಹೋದ್ರು ಅವ್ರ ಕೈಲಿ ನೀವು ನೋಡಿರ್ಬೋದು, ಒಂದು ಚಿಕ್ಕದು ಸಂವಿಧಾನ ಪುಸ್ತಕ ಅನ್ನೋದೊಂದು ಇಟ್ಕೊಂಡಿರ್ತಾರೆ. ಸಂವಿಧಾನ ಪುಸ್ತಕ ಏನ್ ಹೇಳುತ್ತೆ? ಬಲವಂತವಾಗಿ ಯಾರ ಹತ್ರನೂ ಕಿತ್ಕೊಳಂಗಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಂಡು ಯಾವುದೇ ಇಂಡಸ್ಟ್ರಿ ಆಗಿ ಕಟ್ಟಂಗಿಲ್ಲ. ಯಾಕೆ ಅಂದ್ರೆ ಅಲ್ಲೊಂದು 2013ನೇ ಇಸ್ವಿಯ ಇದು ರೂಲ್ಸ್ ಪ್ರಕಾರ ಎಲ್ಲ ಮಾಡ್ಬೇಕು. ಅದಾದ್ಮೇಲೆ ಸರ್ವೆ ಮಾಡ್ಬೇಕು. ಯಾವ್ದೇ ಅಕ್ವರೇಷನ್ ಆಗ್ಬೇಕು ಅಂದ್ರೆ 2 ಟೈಪ್ಸ್ ಆಫ್ ಸರ್ವೆ ಮಾಡ್ಬೇಕು. ಒಂದು ಗೌರ್ಮೆಂಟ್ ಸರ್ವೆ ಮಾಡ್ಬೇಕು, ಒಂದು ಪ್ರೈವೇಟ್ ಸರ್ವೆ ಮಾಡ್ಬೇಕು. ಏನೇನು ಸೋಷಿಯಲ್ ಎಫೆಕ್ಟ್ಸ್ ಗಳು ಏನೇನ್ ಆಗ್ತಿದೆ ಎಲ್ಲ ಮಾಡ್ಬೇಕು. ಇಲ್ಲಿವರೆಗೂ ಯಾರು ಏನು ಮಾಡಿಲ್ಲ, DC ಯಾರು ಬಂದಿಲ್ಲ. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ತುಂಬಾ ಬೆಲೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ಯಾತ್ರೆ ಅಂತ ಮಾಡ್ರಿ. ಏನಕ್ಕೆ? ಸಂವಿಧಾನ ಉಳಿಸೋದಿಕ್ಕೋಸ್ಕರ ದೇಶದಲ್ಲಿ. ಇಲ್ಲಿ ಬಿಡದಿಯಲ್ಲಿ ಸಂವಿಧಾನನೇ ಹಾಳು ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಜನಗಳನ್ನೆಲ್ಲ ಒಕ್ಲೆ ಬಿಸಿ ಅದನ್ನ ಹಾಳು ಮಾಡಿ ನಮ್ನೆಲ್ಲ ಊರಿಂದ ಬಿಟ್ಟು ಓಡಿಸೋ ತರ ಮಾಡ್ತಿದ್ದಾರೆ. ಇವ್ರು ಹೇಳ್ತಿದಾರೆ, ನೀವು ಊರಲ್ಲಿ ಇರ್ರಿ, ನಿಮ್ ಸುತ್ತ ಒಂದು ರಿಂಗ್ ರೋಡ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸರಿ, ರಿಂಗ್ ರೋಡ್ ಮಾಡ್ತೀರಾ ಸರಿ, ನಮ್ದು ನಾಳೆ ಕೆಲಸ ಇವಾಗ 50 ವರ್ಷ ವಯಸ್ಸಾಗಿರೋರ್ಗೆ ಏನ್ ಕೆಲಸ ಕೊಡ್ತೀರಾ ನೀವು ನಮ್ಗೆ ಲಿಸ್ಟ್ ಹೇಳ್ಬೇಕು. ಈ ತರ 50 ವರ್ಷದವ್ರಿಗೆ ಇಂತ ಕೆಲಸ, 40 ವರ್ಷದವ್ರಿಗೆ ಇಂತ ಕೆಲಸ, 30 ವರ್ಷದವ್ರಿಗೆ ಇಂತ ಕೆಲಸ. ಈಗ ಏನು ಓದಿಲ್ದಿರೋರ್ಗೆ ಏನ್ ಕೆಲಸ ಕೊಡ್ತೀರಾ ಅದನ್ನೆಲ್ಲ ನಮ್ಗೆ ಹೇಳ್ಬೇಕು. ಅದಾದ್ಮೇಲೆ ಮಾತೆತ್ರೆ ಕಲುಷಿತ ನೀರು ಅಂತ ಹೇಳ್ತಾರೆ. ಕಲುಷಿತ ನೀರ್ನ ಪ್ಯೂರಿಫೈ ಮಾಡ್ಕೊಡ್ರಿ, ನಾವ್ ವ್ಯವಸಾಯ ಮಾಡ್ತೀವಿ. ಏನಕ್ಕೆ ಅಂದ್ರೆ ಮಾತೆತ್ರೆ ಇವಾಗ ಅಂಡಮಾನ್ ನಿಕೋಬಾರ್ ನಲ್ಲಿ ಏನ್ ಮಾಡ್ತಿದ್ದಾರೆ, ನಮ್ಮ ರಾಹುಲ್ ಗಾಂಧಿ ಅವರು ಮಾಡ್ಬೇಡ್ರಿ, ಮರಗಳನ್ನ ಕಡಿಬೇಡ್ರಿ ಅಂತಿದ್ದಾರೆ. ಅಮ್ಮ ಅಂದ್ರೆ ಅಲ್ಲಿ ಹೋದ್ರೆ ಒಂದ್ 100-150 ಎಕರೆ ಹೋಗುತ್ತೆ. ಯಾಕಂದ್ರೆ ಅದು ಚಿಕ್ಕ ದ್ವೀಪ. ಅದಕ್ಕೆ ನಮ್ DK ಸಾಹೇಬ್ರು ಹೇಳಿದ್ದಾರೆ ಅಲ್ಲಿ ಮಾಡ್ಬೇಡ್ರಿ, ಯಾಕಂದ್ರೆ ಪರಿಸರ ಹಾಳಾಗ್ತಿದೆ ಅಂತ. ಅದೇ ಅಲ್ಲಿ ಹೇಳೋದು ಒಂದ್ ಮಾತು ಹೇಳ್ತಾರೆ, ಇಲ್ಲಿಗೆ ಬಂದ್ಬಿಟ್ಟು ಏನಂತಾರೆ, ಕಡ್ದಾಕನ ಮರ ಇಲ್ಲ, ಇಲ್ಲಿ ಬಂಜರು ಭೂಮಿ ಅಂತಾರೆ. ಇಷ್ಟು ಮರಗಳು ಹೋಗ್ತಿದೆ. ಇನ್ನೊಂದು, ಬೆಂಗಳೂರಲ್ಲಿ ಈಗ 625 ಕೋಟಿ ಖರ್ಚು ಮಾಡಿ, ಕಾಂಗ್ರೆಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಿಗೆ ಹೋದ್ರೆ ಇವಾಗ ನೀವು ಅಲ್ಲಿ ನೋಡ್ತೀರಾ, 625 ಕೋಟಿ ಖರ್ಚು ಮಾಡಿ ಬೆಂಗಳೂರಲ್ಲಿ ಗಿಡ ನೆಡ್ತಿದ್ದಾರೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಕೆಲ್ಸಕ್ಕೆ ಹೋಗೋ ಮಗನ್ನ ಸಾಯಿಸ್ಬಿಡೋದಂತೆ, ಬಾಡಿಗೆಗೆ ಒಬ್ಬನ ಅನಾಥಾಶ್ರಮದಿಂದ ಮಗ ಬಂದು ಅವನಿಗೆ ಮತ್ತೆ ಊಟ ಹಾಕಿ, ಮತ್ತೆ ಅವ್ನಿಗೆ ವಿದ್ಯಾಭ್ಯಾಸ ಕೊಟ್ಟು, ಅವ್ನ್ ಮತ್ತೆ ದೊಡ್ಡವನ್ ಮಾಡಿ ಮತ್ತೆ ಕೆಲ್ಸಕ್ಕೆ ಕಳ್ಸ್ಬೇಕಂತ. ನನ್ಗೆ ನಗ ಬರ್ತದೆ ಇದ್ರಲ್ಲಿ. ಏನಕ್ಕೆ ಅಂದ್ರೆ ಬೆಳೆದಿರೋ ಮರಗಳನ್ನೆಲ್ಲ ಕಡ್ದಾಕಿ 625 ಕೋಟಿ ಏನಕ್ಕೆ ವೇಸ್ಟ್ ಮಾಡ್ತಿದಾರೆ ನಾನು ಕೇಳ್ತಾ ಇರೋದು. ಆಮೇಲೆ ಇನ್ನೊಂದು AICT ಅಂತ ಹೇಳ್ತಿದ್ದಾರೆ. AICT ಅಂದ್ಮೇಲೆ ಅಲ್ಲಿಗೆ ಕಂಪ್ನಿ ಬರುತ್ತಾ, ಕಂಪ್ನಿ ಬರುತ್ತಾ? ಕಂಪ್ನಿಗೆ ನೀರ್ ಎಷ್ಟು ಬೇಕು? ಮಿನಿಮಮ್ 1 ಲಕ್ಷ ಲೀಟರ್ ಪ್ಯೂರ್ ನೀರ್ ಬೇಕು. ಏನಕ್ಕೆ? ಡೇಟಾ ಸೆಂಟರ್ ನ ತಣ್ಣಗ್ ಮಾಡೋದಿಕ್ಕೆ. ಯಾಕಂದ್ರೆ ಆಲ್ಮೋಸ್ಟ್ ಡೇಟಾ ಸೆಂಟರ್ಗಳಾಗೋದು ಸಮುದ್ರದ ಪಕ್ಕ. ಏನಕ್ಕೆ ಅಂದ್ರೆ ಬಿಗ್ ಡೇಟಾಗಳನ್ನ ಸಮುದ್ರ ಒಳಗಡೆ ಇಡ್ತಾರೆ. ಏನಕ್ಕೆ ಅಂದ್ರೆ ಅದು ಪ್ರೊಸೆಸರ್ನೆಲ್ಲ ಹೀಟ್ ಆಗ್ಬಾರ್ದು, ಅದಕ್ಕೆ ನೀರ್ ಬೇಕು. ಇಲ್ಲಿ ತಗೊಂಡ್ಬಂದ್ಬಿಟ್ಟು ಈ ಬೈರಮಂಗಲದಲ್ಲಿ ಎಲ್ಲಿ ನೀರ್ ತರ್ತೀರಾ? ಭೂಮಿನ ನೀರ್ ತೆಗಿತೀರಾ, ಇಲ್ಲ ಅಂದ್ರೆ ಕೆರೆಗೆ ಹೋಗೋ ನೀರ್ನ ಪ್ಯೂರಿಫೈ ಮಾಡ್ಕೊಡ್ತೀರಾ? ಸರಿ, ಪ್ಯೂರಿಫೈ ಮಾಡ್ಕೊಟ್ರಿ. ಇಲ್ಲಿಂದ ಎಷ್ಟು ಊರುಗಳು ಆ ನೀರಿಂದ ವ್ಯವಸಾಯ ಮಾಡ್ತಿದ್ದಾರೆ? ಇಲ್ಲಿಂದ ಹಿಡಿದು ಕನಪುರ ಗಂಟ ಇದೇ ನೀರಿಂದ ವ್ಯವಸಾಯ ಮಾಡ್ತಾರೆ. ಈ ನೀರು ಬಂದು ಸಂಗಮಕ್ಕೆ ಹೋಗಿ ಕನೆಕ್ಟ್ ಆಗಿ ಕಾವೇರಿ ನೀರಿಗೆ ಹೋಗುತ್ತೆ. ಈ ನೀರೆಲ್ಲ ಈ ಫಿಲ್ಟರ್ ಮಾಡಿದ್ರೆ ಎಲ್ಲ ಡೇಟಾ ಸೆಂಟರ್ಗೆ ನೀವು ನೀರ್ ಕೊಟ್ಕೊಂಡು ಕುತ್ಕೊಂಡ್ರೆ, ಬೆಂಗಳೂರು ಸೆಂಟರ್ ಅಲ್ಲಿ ಎಷ್ಟು ಲೀಟರ್ ನೀರು ಅಂತ ಕೊಡ್ತೀರಾ ಡೇಟಾ ಸೆಂಟರ್ಗೆ? ಒಂದಿನಕ್ಕೆ 1 ಲಕ್ಷ ಲೀಟರ್ ಬೇಕು ನಿಮ್ಗೆ, ಎಲ್ಲಿಂದ ಕೊಡ್ತೀರಾ? ಇದು ನನ್ನ ಇದು. ಅದಾದ್ಮೇಲೆ ರೈತರು, ನಾವು ಕಟ್ಟೋ ರೇಟ್ಗೆ ನೀವು ಕೊಡ್ಬೇಕು. ನಮಗ್ ದರ್ದಿದ್ರೆ ನಾವ್ ಹೇಳ್ತೀವಿ, ನಾವ್ ಮಾರ್ತೀವಿ ಅಂತ, ಅವಾಗ ಬಂದು ನೀವು ತಗೊಳ್ರಿ. ಗೌರ್ಮೆಂಟ್ ಅನ್ನೋದು ಒಂದು ದಳ್ಳಾಳಿ ಅಲ್ಲ, ಆಮೇಲೆ ರಿಯಲ್ ಎಸ್ಟೇಟ್ ಕಂಪ್ನಿ ಅಲ್ಲ. ರಿಯಲ್ ಎಸ್ಟೇಟ್ ಕಂಪ್ನಿ ಮಾಡೋದಕ್ಕೆ ಪ್ರೈವೇಟ್ ಕಂಪ್ನಿ ಆಲ್ರೆಡಿ ಇದೆ. ಬ್ರಿಗೇಡ್ ಅಂತೆ, ಅದು ಇದು ಅಂತ ಎಷ್ಟೊಂದು ಕಂಪ್ನಿಗಳಿವೆ, ಅವ್ರು ಮಾಡ್ತಾರೆ. ಇದರಿಂದ ನಾವ್ ಹೇಳೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.